ಮೇ 18 ವಿರಾಟ್ 18 ರನ್ನಿಂದ ಗೆಲ್ಲಬೇಕು, 18 ಓವರ್ಗೆ. ಸೊ ಎಲ್ಲ ಆ ಕಡೆ ವಾಲಿದೆ. ಸೊ 18 ಇಸ್ ಅ ಲಕ್ಕಿ ನಂಬರ್ ಫಾರ್ RCB. ಇನ್ನೊಂದು ಗೊತ್ತಾ ನಿಮಗೆ, 18ನೇ ತಾರೀಕು ಮ್ಯಾಚ್ ಯಾರ್ಯಾವ 18 ಮೇ ಆಡಿರೋ ಮ್ಯಾಚಸ್ ಎಲ್ಲ RCB ಗೆದ್ದಿದ್ದಾರೆ, ಸೋತಾ ಇಲ್ಲ. ವಾರೇ ವಾ, 18 ಸಂಖ್ಯೆಯಲ್ಲಿ ಇಷ್ಟೆಲ್ಲ ಕಥೆಗಳಿದೆ ಅಂತ ನನಗೂ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಜೆಂಟಲ್ಮನ್. ಈ ಕಥೆನೇ IPL ನಲ್ಲೇ ಇದ್ದ ಬಿಗ್ ರೈವಲ್ರಿ ಮ್ಯಾಚ್ RCB ವರ್ಸಸ್ CSK. ಯಾರು ಗೆಲ್ತಾರೆ ಇವತ್ತು? RCB ನ CSK ನ? ಯಾರು ಗೆಲ್ತಾರೆ ಅಂತ ಹೇಳೋದು ಬೇಡ, RCB ನೇ ಗೆಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಅದಕ್ಕಿಂತ ಮುಂಚೆ ಒಂದು ಲೈಕ್ ಮತ್ತೆ ಒಂದು ಸಬ್ಸ್ಕ್ರೈಬ್ ಕೊಡೋದು ಮರಿಬೇಡಿ. ಗಿಂತ ಮುಂಚೆನೆ ಒಂದು ದೊಡ್ಡ ಬಿಗ್ ಮ್ಯಾಚ್, ಫೈನಲ್ ಮ್ಯಾಚ್ ನಮಗ್ ಸಿಗ್ತಾ ಇದೆ ನೋಡಕ್ಕೆ. RCB ವರ್ಸಸ್ CSK. ಯಾವ ತರ ನಮ್ಮ RCB ಅವ್ರು ರೆಡಿ ಆಗ್ತಾರ ಅಂತ. ಅಲ್ಲಿ RCB ಅವ್ರು ಅಷ್ಟೇ ರೆಡಿ ಆಗಂಗಿಲ್ಲ, ಅದ್ರ ಜೊತೆ CSK ಅವರು ಕೂಡ ರೆಡಿ ಆಗಿ ಬರ್ತಾರೆ. ಆದ್ರೂ CSK ಮತ್ತು RCB ಒಂದು ದೊಡ್ಡ ಬಿಗ್ ಗ್ರೌಂಡ್ ಅಲ್ಲಿ ಇಬ್ಬರನ್ನು ನಿಲ್ಲಿಸಿ ನೋಡಿದ್ರೆ ನಮ್ಮ RCB ನ ನಾವು ಹೀಗ್ ನೋಡ್ಬೇಕು. ಆ ತರ ನಮ್ಮ RCB ಟೀಮ್ ಕಾಣ್ತಾ ಇದೆ. ಯಾಕಂತ ಅಂದ್ರೆ ನಮ್ಮ RCB ಟೀಮ್ ಅಲ್ಲಿ ಒಂಥರ ಬಾಲಿಂಗು ಕ್ಲಿಕ್ ಆಗಿದೆ, ಬ್ಯಾಟಿಂಗು ಕ್ಲಿಕ್ ಆಗಿದೆ. ಬಾಲಿಂಗ್ ವಿಚಾರದಲ್ಲಿ ಬಂದ್ರೆ ಸಿರಾಜ್ ಆಗಿರ್ಬೋದು, ಎಸ್ ದಯಾಳ್ ಆಗಿರ್ಬೋದು, ಸ್ವಪ್ನಿಲ್ ಸಿಂಗ್ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಆಲ್ರೌಂಡರ್ ಕ್ಯಾಮ್ರೂನ್ ಗ್ರೀನ್ ಆಗಿರ್ಬೋದು, ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಈ ಹಿಂದಿನ ಮ್ಯಾಚ್ ನೋಡ್ತಾ ಬಂದ್ರೆ. ಮತ್ತು ಬ್ಯಾಟಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಪ್ರತಿ ಮ್ಯಾಚ್ ರನ್ ಹೊಡಿತಾ ಇದ್ದಾರೆ. ಅದನ್ನ ಬಿಟ್ರೆ ರಜತ್ ಪಟ್ಟಿದಾರ್ ಸೆಕೆಂಡ್ ಪ್ಲೇಸ್ ಅಲ್ಲಿ 1 ವಿಕೆಟ್ ಹೋದ್ಮೇಲೆ ವಿಲ್ ಜಾಕ್ಸ್ ನಮ್ಗೆ ಸ್ವಲ್ಪ ಮಿಸ್ ಆಗಿದ್ದಾರೆ. ಈಗ ವಿಲ್ ಜಾಕ್ಸ್ ಇಂಗ್ಲೆಂಡ್ಗೆ ವರ್ಲ್ಡ್ ಕಪ್ ಪ್ರಾಕ್ಟೀಸ್ಗೆ ಈಗಾಗಲೇ ಹೋಗಾಯ್ತು. ಅದ್ರ ಜಾಗದಲ್ಲಿ ಯಾರು ನಮ್ಮ RCB ಅವ್ರು ಆಡಿಸ್ತಾರೆ ಅಂತ, ಅವ್ರ ಜಾಗದಲ್ಲಿ ಫಿಕ್ಸ್ ಕನ್ಫರ್ಮ್ ಆಗಿ ಬರೋದಂದ್ರೆ ಮ್ಯಾಕ್ಸ್ವೆಲ್. ಒಂದಿಷ್ಟು ಜನರು ಹೇಳ್ತಾ ಇದ್ದಾರೆ ಯಾಕೆ ಮ್ಯಾಕ್ಸ್ವೆಲ್ ಆಡಿಸ್ತಾ ಇದ್ದಾರೆ, ಮ್ಯಾಕ್ಸ್ವೆಲ್ ಫಾರ್ಮ್ ನಲ್ಲಿಲ್ಲ, ಮ್ಯಾಕ್ಸ್ವೆಲ್ ಯಾಕೆ ತಗೊಂಡ್ ಬರ್ತಿದ್ದಾರೆ ಅಂತ. ಮ್ಯಾಕ್ಸ್ವೆಲ್ ಅಷ್ಟೊಂದು ಹಗರು ತಿಳ್ಕೊಳಕ್ ಹೋಗೋದು ಬೇಡ. ಆಸ್ಟ್ರೇಲಿಯಾ ಸೈಡ್ ದ ಬಿಗ್ ಆಲ್ರೌಂಡರ್ ಅಂತಾನೆ ಮ್ಯಾಕ್ಸ್ವೆಲ್ನ ಕರೀತಾರೆ. ಮತ್ತೆ ವಿಲ್ ಜಾಕ್ಸ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋದು ಮ್ಯಾಕ್ಸ್ವೆಲ್ಗೆ. ಮತ್ತೆ ಹಿಂದಿನ ಮ್ಯಾಚ್ ನೋಡಿರ್ಬೋದು, CSK ಜೊತೆ ಆಡಿರೋದು ಮ್ಯಾಕ್ಸ್ವೆಲ್. ಪ್ರತಿ ಮ್ಯಾಚನ್ನು CSK ಜೊತೆ ಒಳ್ಳೆ ಬ್ಯಾಟಲ್ನ ಸಾಧಿಸಿರೋದು ಮ್ಯಾಕ್ಸ್ವೆಲ್ಲು. ಅದಕ್ಕೆ ಮ್ಯಾಕ್ಸ್ವೆಲ್ಗೆ ಹಿಂದೆ CSK ಜೊತೆ ಆಡಿರೋ ವಿಡಿಯೋಗಳನ್ನ ಸ್ವಲ್ಪ ತೋರಿಸ್ಬೇಕು, ಯಾವ ಥರ ಆಡಿದಾರಂತೆ ಸ್ವಲ್ಪ ನೀವು ನೋಡಿ. ಸಖತ್ ಫಾರ್ಮ್ನಲ್ಲಿ ಮ್ಯಾಕ್ಸ್ವೆಲ್ CSK ಜೊತೆ ಆಡಿದಾಗೊಮ್ಮೆ ಸಖತ್ ಫಾರ್ಮ್ನಲ್ಲೇ ಇದ್ದಾರೆ. ಮತ್ತೆ ಹಿಂದೆ ನಡೆದ ಮ್ಯಾಚಲ್ಲಿ 36 ಬಾಲಲ್ಲಿ 66 ರನ್ ಹೊಡೆದಿದ್ರು CSK ಜೊತೆ. ಪತಿರಾನ ಅಂತ ಬಾಲರ್ಗೂ ಬಿಟ್ಟಿರ್ಕಿಲ್ಲ, ಆ ಥರ ಮ್ಯಾಕ್ಸ್ವೆಲ್ ಆಡಿದ್ದಾರೆ. ಟೋಟಲಿ ಹೇಳ್ಬೇಕಂದ್ರೆ ನಮ್ಮ RCB ಅವ್ರು ಬೌಲಿಂಗ್ ಅಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು ಸಖತ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಬಟ್ ಟೋಟಲಿ ನಮ್ಮ RCB ಒಂದು ಕಂಟ್ರೋಲ್ ಟೀಮ್ ಕತೆ ಕಾಣ್ತಾ ಇದೆ. ಅದನ್ನು ಬಿಟ್ಟರೆ ಸ್ವಲ್ಪ CSK ಜೊತೆ ಮಾತಾಡೋದಾದ್ರೆ, CSK ಬಗ್ಗೆ ಮಾತಾಡೋದಾದ್ರೆ, CSK ಬ್ಯಾಟಿಂಗ್ ಅಲ್ಲೂ ಆಗಿರ್ಬೋದು, ಬೌಲಿಂಗ್ ಅಲ್ಲೂ ಆಗಿರ್ಬೋದು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ. ಯಾಕಂತ ಅಂದ್ರೆ ಬೌಲಿಂಗ್ ಅಲ್ಲಿ ಮತ್ತೆ CSK ನಮ್ಮ ಟೀಮ್ ಅಲ್ಲ, RCB ಬಗ್ಗೆ ಮಾತ್ರ ಹೊಗಳ್ತಿದ್ಯಾ CSK, ಈ ತರ ತಿಳ್ಕೊಳಕ್ ಹೋಗ್ಬೇಡಿ. CSK 100% ಸ್ಟ್ರಗಲ್ ಮಾಡ್ತಾ ಇದೆ. ಯಾಕಂತ ಅಂದ್ರೆ ಬೌಲಿಂಗ್ ಅಲ್ಲಿ ಅವ್ರಿಗೆ ಮೇನ್ ಬೌಲರ್ ಪತಿರಾನ ಆಗಿರ್ಬೋದು, ಮತ್ತು ಮುಜಿಬುರ್ ರೆಹಮಾನ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯ್ತು ಅಂತ ಪ್ರಾಕ್ಟೀಸ್ ಮಾಡಕ್ಕೆ ಬಾಂಗ್ಲಾದೇಶಕ್ಕೆ ಹೋಗಾಯ್ತು. ಮುಜಿಬುರ್ ರೆಹಮಾನ್ ಆಗಿರ್ಬೋದು, ಪತಿರಾನ ಆಗಿರ್ಬೋದು, ದೀಪಕ್ ಚಹರ್ ಮೇನ್ ಬೌಲರೇ ಅವ್ರಿಗೆ ಆಡ್ತಾ ಇಲ್ಲ. ಮತ್ತು ಬ್ಯಾಟಿಂಗ್ ಅಲ್ಲಿ ನೋಡೋದಾದ್ರೆ ಸ್ಟಾರ್ಟಿಂಗ್ ಓಪನರ್ನಲ್ಲೇ ರಚಿನ್ ರವೀಂದ್ರ ಮತ್ತೆ ರಹಾನೆ ಅಷ್ಟೊಂದು ಫಾರ್ಮ್ನಲ್ಲಿಲ್ಲ. ಋತುರಾಜ್ ಗಾಯಕ್ವಾಡ್ ಮಾತ್ರ ಅವ್ರ ಬ್ಯಾಟ್ನಿಂದ ಸ್ವಲ್ಪ ರನ್ ಬರ್ತಾ ಇದೆ. ಮತ್ತೆ ಮಿಡಲ್ ಲೇಯರ್ದಲ್ಲಿ ಕೂಡ ಜಡೇಜಾ ಆಗಿರ್ಬೋದು, ಮಿಚೆಲ್ ಮಾರ್ಷ್ ಅಷ್ಟೊಂದು ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ. ಅದಕ್ಕೆ ಟೋಟಲ್ ನೋಡೋದಾದ್ರೆ CSK ಟೀಮು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ. ಅದಕ್ಕೆ RCB ಮತ್ತು CSK ಎರಡೂ ಟೀಮ್ನ ಕಂಪೇರ್ ಮಾಡಿದ್ರೆ ನಮ್ಮ RCB ಅವ್ರು ಸ್ವಲ್ಪ ಮೇಲೇನೆ ಕಾಣ್ತಾ ಇದ್ದಾರೆ. ನಮ್ಮ RCB ಅವ್ರು ಗೆಲ್ಲೋ ಡೌಟೇ ಇಲ್ಲ, 100% ಗೆಲ್ತಾರೆ. ಮತ್ತು ಇದ್ರ ಜೊತೆಗೆ ನಮ್ಮ RCB ಅವ್ರದ್ದು ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಂತ ಅಂದ್ರೆ RCB ಅವ್ರು ಮ್ಯಾಚ್ ಆಡ್ತಾ ಇರೋದು ಮೇ 18 ಮತ್ತು ಕೊಹ್ಲಿ ಜರ್ಸಿ ನಂಬರ್ 18. ಮತ್ತು ನಾವು ಡಿಪೆಂಡ್ ಮಾಡಿ ಗೆಲ್ಲೋಕೆ ಬೇಕು 18. ಮತ್ತು ನಾವು ಸೆಕೆಂಡ್ ಬ್ಯಾಟಿಂಗ್ ಆಡಿದರೆ 18 ಓವರಲ್ಲಿ ಮುಗಿಸ್ಬೇಕು. ಮತ್ತೆ ಇನ್ನೊಂದು ಹೇಳೋದಾದ್ರೆ ಮೇ 18ನೇ ತಾರೀಕು ನಾವು ಯಾವತ್ತೆಲ್ಲ ಮ್ಯಾಚ್ ಆಡಿದ್ದೇವಲ್ಲ ಅವತ್ತು ನಮ್ಮ RCB ಅವರು ಜಯಶಾಲಿ ಆಗಿದ್ದಾರೆ. ಇಷ್ಟೆಲ್ಲ 18 ಜೊತೆ ನಮ್ಮ ನಂಟಿದೆ. ಇವತ್ತಿನ ಮ್ಯಾಚ್ ಅಂದರೆ ಮೇ 18ನೇ ತಾರೀಕು ನಡೆಯೋ ಮ್ಯಾಚಲ್ಲಿ RCB ಅವರು 100% ವಿನ್ ಆಗ್ತಾರೆ. ಕೊಹ್ಲಿಯಿಂದ 18 ನಂಬರ್ ಜರ್ಸಿ ನಂಬರ್ ಲಕ್ಕಿ ನಂಬರ್ ಕೊಹ್ಲಿಯಿಂದ 100 ಬಂದ್ರೂ ಬರ್ಬೋದು. ನೋಡ್ತಾ ಇರಿ ಮ್ಯಾಚ್ನ. ಮತ್ತೆ ನಾವು ಯಾವ ಥರ ಅನ್ಕೊಂಡಿದ್ದೀವಲ್ಲ ಅದೇ ಥರ ನಡೀತಾ ಇದೆ. ಯಾವ ಟೀಮ್ ಸೋಲ್ಬೇಕು ಅಂತ ಹೇಳಿದ್ವಿ ಆ ಟೀಮ್ ಸೋತಾಯಿತು. ನಮ್ಮ RCB ಮತ್ತೆ ಚೆನ್ನೈ ಇರೋದು ಎರಡೇ ಟೀಮು ಕ್ವಾಲಿಫೈ ಆಗೋಕ್ಕೆ. ನಾಳೆ ಮೇ 18ನೇ ತಾರೀಕು ಮ್ಯಾಚ್ ನಡೆಯುತ್ತೆ. ನಮ್ಮ RCB ಅವ್ರು ಕ್ವಾಲಿಫೈ ಆಗ್ತಾರೆ.
ಮತ್ತಿನ್ನು ಉಳಿದಿರೋ ಟಾಪ್ 3 3 ಟೀಮು ಅವ್ರನ್ನೂ ಸೋಲಿಸಿ ಈ ವರ್ಷ ಕಪ್ ಎತ್ತಿ ಹಿಡಿತಾರೆ ಅಂತ ಹೇಳ್ತಾ ಈ ವರ್ಷ ಕಪ್ ನಮ್ದೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ RCB CSK ಮ್ಯಾಚ್ ಮುಗಿದ ಮೇಲೆ RCB ಗೆದ್ದ ಮೇಲೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ಈ ಸಲ ಕಪ್ಪ ನಮ್ದ ಐತಿ.